ವಿರುದ್ಧವಾಗಿ ನಿಂತ್ಕೊಂಡಿರ್ತಾರೆ. ಅದರ್ಥ ಸಭೆಯ ವಿರುದ್ಧ ಮಾಡ್ತಾರೆ ಅಂತಲ್ಲ. ಸಭೆಯಲ್ಲಿ ಇರ್ಬೇಕು, ನಮ್ಮ ಶರೀರ ಇಲ್ಲೇ ಇರ್ತದೆ, ಆದ್ರೆ ಅವನ ಮನಸ್ಸು ಬೇರೆ ಇರ್ತದೆ. ಹಲ್ಲೆಲೂಯಾ. ಏನ್ ಮಾಡ್ತೀವಿ, ಹೆಚ್ಚಾಗಿ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನ್ ತಿನ್ಬೇಕು, ಏನ್ ಹೊತ್ಕೊಳ್ಬೇಕು, ಏನ್ ಮಾಡ್ಕೊಳ್ಬೇಕು, ತಿನ್ನೋದಕ್ಕೆ ಕೊಡ್ಬಿಡ್ತಾರೆ ಕೆಲವಲ್ಲ. ನನಗೆ ನೋಡುವ ಅನ್ಕೊಳ್ತೀನಿ, ಊಟ ಸಿಗುತ್ತೋ ಸಿಗೋ ದೇವರೇ ಕಾಪಾಡ್ಬೇಕು. ಆತರ ಕೆಲವರು ತಿನ್ನಾಕಿ ಬಿಟ್ರೆ ಆ ಮಕ್ಕಳು ನೋಡಲ್ಲ, ಕುಟುಂಬ ನೋಡಲ್ಲ, ಯಾರು ನೋಡಲ್ಲ. ಪಟ್ಟನಾಗಿ ಅಲ್ಲಿ ಹೋಗಿ ಅವ್ರು ಹೇಳುವಾಗ ಅವ್ರು ಮಳೆಯನ್ನು ನೋಡಿದಾರಲ್ಲ, ಆ ಟೈಮ್ ಅಲ್ಲಿ ಹಿಮದಲ್ಲಿ ಅವ್ರು ಏನ್ ಮಾಡ್ತಿರೋ ಬೆಳೆಗಳನ್ನ ಉಣ್ತಾ ಇದ್ರು, ಬೆಳೆಗಳನ್ನ ತಗೊಳ್ತಾ ಇದ್ರು. ಫಸ್ಟ್ ಟೈಮ್ ಮಳೆಯನ್ನು ನೋಡುವಾಗ ಅವರೆಲ್ಲ ಗಾಬರಿಗೊಂಡಾದ್ರು. ಅದಕ್ಕೆ ಇವತ್ತು ನಮ್ಮನ್ನು ಅಭಿಷೇಕ ಮಾಡಿ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟದ್ರಾಗಿ ಈ ಲೋಕದಲ್ಲಿ ಹೋಗ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಯೇಸು ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಯೇಸು ಅಂದ್ರೆ ಅನೇಕ ಜನ ಗೊತ್ತಿಲ್ಲ. ಆತನ ಬರುವಾಗ ಅವ್ರು ನೋಡಿ ಆಶ್ಚರ್ಯ ಪಡೋದ್ರಲ್ಲ, ಅವ್ರು ಬರುವಾಗ ಅವ್ರು ನೋಡಿ ಸಂತೋಷ ಪಡೋದ್ರ ಆಗ್ಬೇಕಂತ ಹೇಳಿ ನಮ್ಮನ್ನ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟಿದ್ದಾರೆ. ಈ ಒಳಗಡೆ ಇರೋ ಪರಿಶುದ್ಧಾತ್ಮನು ನಮ್ಮೆಲ್ಲರಿಗೂ ಸಮಾಧಾನ ಕೊಟ್ಟಾತನ ಅಸಮಾಧಾನ ಪಡಿಸ್ತಾವ. ಅರೆ ಇದಕ್ಕಿಂತ ಮುಂಚೆ ಇದ್ದ ಆತ್ಮ ಒಂದು ವಿಷಯ ಅಡವಟ್ಟಾದ್ರೆ ಮನೆಯೆಲ್ಲ ಪೀಸ್ ಆಗ್ಬಿಡ್ತಾ ಇತ್ತು. ಮನೆಯನ್ನೆಲ್ಲ ಒಂದು 3 ಪೀಸ್ ಮಾಡಿ ಸರ್ವನಾಶ ಮಾಡಿ ಮುಖ ಮುಂದೆ ತಿರ್ಸ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಹೌದಲ್ಲ? ಆದ್ರೆ ಈಗಿನ ಆತ್ಮ ಎಷ್ಟೋ ಮನೇಲಿ ಹೊಡೆದೋದು ಸಹ ಶಾಂತವಾಗಿ ಅರ್ಥ ಮಾಡ್ಕೊಳ್ರಿ. ಈ ಪರಿಶುದ್ಧಾತ್ಮ ನಿಮ್ಮನ್ನ ಒಳ್ಳೇದಕ್ಕಾಗಿ ನಡೆಸ್ತಾ ಇದನ್ನ, ಕೆಟ್ಟದಕ್ಕಾಗಿ ನಡೆಸ್ತಾ ಇದ್ದಾನೆ. ಹಾಗಾಗಿ ಪರಿಶುದ್ಧಾತ್ಮನ ಬಂದಿದ್ದು ಒಳ್ಳೇದೇ ಕೆಟ್ಟದ? ಪರಿಶುದ್ಧಾತ್ಮನು ಬಂದಿದ್ದಕ್ಕೆ ಇವತ್ತೇನ್ ಮಾಡಿ ಮೋಹನಲ್ಲಿ ಬಂದಿದ್ದಕ್ಕೆ ಅವರ 3 ಜನ ಮಕ್ಕಳು, 3 ಜನ ಸೊಸೆಂದರು, ಹೆಂಡತಿ ಸೇರಿ ಎಲ್ಲಾ ಜಾತಿಯ ಪ್ರಾಣಿಗಳು ಯಾವ್ಯಾವ ನೋಡ್ತಾರೆ ಪ್ರಾಣಿಗಳು ವಾರಾದ್ರೆ ಇವತ್ತು ಚೀಚಿ ಕಟ್ ಮಾಡ್ಕೊಂಡು ಗಮಕಂತ